HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯಾದ್ಯಂತ ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ್ ಅದಾಲತ್. ಹಾಸನ ಜಿಲ್ಲೆಯಲ್ಲೂ ರಾಜಿ ಸಂಧಾನಕ್ಕೆ ಅವಕಾಶ, ಸದುಪಯೋಗ ಪಡೆಯಲು ನ್ಯಾಯಾಧೀಶೆ ಹೇಮಾವತಿ ಸಲಹೆ. ಹಾಸನ ವಿವಿ ಮುಚ್ಚಬೇಡಿ, ಅಗತ್ಯ ಸೌಲಭ್ಯ ಕೊಡಿ, ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಸ್ಥಗಿತ. HD ರೇವಣ್ಣ ಅಸಮಾಧಾನ. ಬೇಲೂರು ತಾಲೂಕು ಪಂಚಾಯಿತಿ ಸ್ಥಳದಲ್ಲಿ ಅನಧಿಕೃತ ವ್ಯಾಪಾರ, ಪರವಾನಗಿ ಇಲ್ಲದೆ ಯಾವುದೇ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶವಿಲ್ಲ. ಎಚ್ಚರಿಕೆ ನೀಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್. ರಾಷ್ಟ್ರೀಯ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ನಿರ್ದೇಶನದಲ್ಲಿ ರಾಜ್ಯಾದ್ಯಂತ ಏಕಕಾಲದಲ್ಲಿ 2025 ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಸಲಾಗುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು. ಹಾಸನ ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳನ್ನು ಒಳಗೊಂಡಂತೆ ಎಲ್ಲಾ ನ್ಯಾಯಾಲಯಗಳಲ್ಲೂ ಕೂಡ ರಾಷ್ಟ್ರೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಈ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂ ಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯಪೂರ್ವ ಬ್ಯಾಂಕ್ ಸಾಲ ಮರುಪಾವತಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗವನ್ನು ಕಕ್ಷಿದಾರರು ಪಡೆಯಬಹುದಾಗಿದೆ ಎಂದರು. ರಾಜಿ ಪ್ರಕ್ರಿಯೆಯಿಂದ ಸಮಯ, ಹಣವನ್ನು ಉಳಿಸಬಹುದಾಗಿದ್ದು, ಉಭಯ ಕಕ್ಷಿಗಾರರ ನಡುವಿನ ಬಾಂಧವ್ಯ ವೃದ್ಧಿಸುವುದು ಎಂದರು. ಆದ್ದರಿಂದ ಕಕ್ಷಿಗಾರರು ಲೋಕ್ ಅದಾಲತ್ನಲ್ಲಿ ಪಾಲ್ಗೊಳ್ಳುವ ಮೂಲಕ ಅನುಕೂಲವನ್ನು ಪಡೆಯಬಹುದು. ಹಾಸನದ ಎಲ್ಲಾ ನ್ಯಾಯಾಲಯಗಳಲ್ಲಿ ಎಲ್ಲಾ ವಿಧದ ಒಟ್ಟು 90,476 ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಬಾಕಿಯಿದ್ದು, ಸುಮಾರು 3,242ಕ್ಕೂ ಹೆಚ್ಚಿನ ಪ್ರಕರಣಗಳು ರಾಜಿ ಪ್ರಕ್ರಿಯೆಗಾಗಿ ಗುರುತಿಸಲಾಗಿದ್ದು, ರಾಜಿ ಸಂಧಾನಕ್ಕಾಗಿ ಎಲ್ಲಾ ರೀತಿ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಒಳಗೊಂಡಂತೆ ಒಟ್ಟು 1,912 ಪ್ರಕರಣಗಳಲ್ಲಿ ಪೂರ್ವ ಸಂಧಾನ ಪ್ರಕ್ರಿಯೆ ನಡೆಸಲಾಗಿದ್ದು, ಇದುವರೆಗೂ ಒಟ್ಟು 418 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದರು. ಪ್ರತಿದಿನ ಪೂರ್ವ ಸಂಧಾನದ ಬೈಠಕ್ಗಳನ್ನು ಎಲ್ಲಾ ನ್ಯಾಯಾಲಯಗಳಲ್ಲೂ ನಡೆಸಲಾಗುತ್ತಿದ್ದು, ಕಕ್ಷಿಗಾರರು ತಮ್ಮ ವಕೀಲರೊಂದಿಗೆ ಅಥವಾ ನೇರವಾಗಿ ನ್ಯಾಯಾಲಯಗಳಿಗೆ ಹಾಜರಾಗುವ ಮೂಲಕ ಲೋಕ್ ಅದಾಲತ್ನ ಸದುಪಯೋಗ ಪಡೆಯಬಹುದಾಗಿದೆ ಎಂದರು. ಇದೇ ವೇಳೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ GK ದಾಕ್ಷಾಯಿಣಿ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ದಿನಾಂಕ 8/3/2025 ರಾಷ್ಟ್ರೀಯ ಲೋಕ್ ಅದಾಲತ್ ಅಂತ ಇಟ್ಕೊಂಡಿದ್ದೀವಿ ನಾವು. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ, ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಅಥವಾ ಕಂದಾಯ ಇಲಾಖೆಗಳಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಇತ್ಯರ್ಥಪಡಿಸಿಕೊಂಡ್ರೆ ಅವರಿಗೊಂದು ಸಮಯದ ಉಳಿತಾಯ ಆಗ್ತದೆ ಮತ್ತು ಜೀವನದಲ್ಲಿ ಹೆಚ್ಚಿನ ಒಂದು ನೆಮ್ಮದಿಯನ್ನು ಕಳ್ಕೊಂಡು ಅವರು ಜೀವನ ನಡೆಸಬಹುದು ಅನ್ನೋದು ಉದ್ದೇಶ. ಯಾಕಂತ ಹೇಳಿದರೆ, ನ್ಯಾಯಾಲಯಕ್ಕೆ ಬಂದಂತ ಗೊತ್ತಿದೆ ಹಲವಾರು ಕಾರಣಗಳಿಂದ ಪ್ರಕರಣಗಳು ಇತ್ಯರ್ಥ ಆಗದೆ ಬಾಕಿ ಉಳಿತದೆ. ಪರಸ್ಪರ ಒಬ್ಬರು ಅದನ್ನು ಅರ್ಥ ಮಾಡಿಕೊಂಡು ಪ್ರಕರಣ ಇತ್ಯರ್ಥಗೊಳಿಸಿಕೊಂಡ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಕರಣಗಳು ಇತ್ಯರ್ಥ ಆದರೆ ನ್ಯಾಯಾಲಯಕ್ಕೆ ಇರುವಂಥ ಒಂದು ಬರ್ಡನು ಕಡಿಮೆ ಆಗುತ್ತೆ. ಜನರು ಕೂಡ ಅವರು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಬೋದು, ಒಬ್ರಿಗೊಬ್ಬರು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ಬೋದು ಅನ್ನೋ ಉದ್ದೇಶ. ಸೊ ಈ ಒಂದು ಲೋಕ್ ಅದಾಲತ್ನಲ್ಲಿ ನಾವು ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಎಲ್ಲ ವಿಧ ಸಿವಿಲ್ ಪ್ರಕರಣಗಳು ಬಗೆಹರಿಸ. ಆರ್ಥಿಕವಾಗಿ ದಿವಾಳಿಯಾಗಿರುವ ರಾಜ್ಯ ಸರ್ಕಾರ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಮುಂದಾಗಿದ್ದು, ಈ ಸಚಿವ ಸಂಪುಟದ ತೀರ್ಮಾನವನ್ನು ಕೂಡಲೇ ಹಿಂತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಸೋಮವಾರದಂದು ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಎಬಿವಿಪಿ ಸಹ ಕಾರ್ಯದರ್ಶಿ ಜ್ಞಾನ ಆರ್ ಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, ಚಾಮರಾಜನಗರ, ಕೊಪ್ಪಳ, ಬೀದರ್, ಕೊಡಗು ಅಂತಹ ಹಿಂದುಳಿದ ಜಿಲ್ಲೆಗಳಲ್ಲಿರುವ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನ ಎಬಿವಿಪಿ ಖಂಡಿಸುತ್ತದೆ. ಅಲ್ಲದೆ ಆಯಾ ಜಿಲ್ಲೆಗಳ ಜನರಿಗೆ ಅನ್ಯಾಯ ಎಸಗಿದಂತಾಗುತ್ತದೆ. ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಗಳಿಗೆ ಪ್ರತಿ ವರ್ಷ 50,000 ಕೋಟಿ ರೂಪಾಯಿಗಳನ್ನು ನೀಡುತ್ತಿದ್ದು, ಅದರಲ್ಲಿ 1% ಅಂದರೆ 500 ಕೋಟಿ ರೂಪಾಯಿಗಳನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ರಾಜ್ಯದ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿ ಸುಧಾರಿಸುತ್ತದೆ ಎಂದರು. ಕಳೆದ 10-15 ವರ್ಷಗಳಿಂದ ರಾಜ್ಯ ಸರ್ಕಾರಗಳು ವಿಶ್ವವಿದ್ಯಾಲಯಗಳಿಗೆ ಯಾವುದೇ ರೀತಿ ಅನುದಾನ ನೀಡಿರುವುದಿಲ್ಲ. ಎಲ್ಲಾ ವಿಶ್ವವಿದ್ಯಾನಿಲಯಗಳು ವಿದ್ಯಾರ್ಥಿಗಳ ಪರೀಕ್ಷಾ ಶುಲ್ಕ, ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನ ಶುಲ್ಕಗಳಲ್ಲಿ ಮತ್ತು ಆಂತರಿಕ ಹಣಕಾಸು ಉತ್ಪಾದನೆ ಮೂಲಕ ಇಂದು ವಿಶ್ವವಿದ್ಯಾಲಯಗಳು ನಡೆಯುತ್ತಿರುವುದು ಅವಮಾನದ ಸಂಗತಿಯಾಗಿದೆ. ಕರ್ನಾಟಕದಂತಹ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಗೌರವ ಮತ್ತು ಹೆಗ್ಗಳಿಕೆ ಇದ್ದು, ಅದರಿಂದ ಕೇವಲ ಹಣಕಾಸಿನ ದೃಷ್ಟಿಯಿಂದ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವುದು ಒಂದು ಘನ ಸರ್ಕಾರಕ್ಕೆ ಶೋಭೆ ತರುವಂತಹ ಕಾರ್ಯವಲ್ಲ ಎಂದರು. ಹಿಂದಿನ ರಾಜ್ಯ ಸರ್ಕಾರ ಜಿಲ್ಲೆಗೊಂದು ವಿಶ್ವವಿದ್ಯಾಲಯ ಪ್ರಾರಂಭಿಸಿದರೆ ಅಲ್ಲಿನ ಗ್ರಾಮೀಣ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುತ್ತದೆ ಎಂಬ ಉದ್ದೇಶದಿಂದ ಹೊಸದಾಗಿ 10 ವಿಶ್ವವಿದ್ಯಾನಿಲಯಗಳನ್ನು ಪ್ರಾರಂಭಿಸಿತ್ತು.
ಹಾಸನ, ಚಾಮರಾಜನಗರ, ಹಾವೇರಿ, ಕೊಡಗು, ಕೊಪ್ಪಳ, ಬಾಗಲಕೋಟೆ, ಮಹಾರಾಣಿ ಕ್ಲಸ್ಟರ್, ಮಂಡ್ಯ, ನೃಪತುಂಗ ವಿಶ್ವವಿದ್ಯಾಲಯ ಹಾಗೂ ಬೀದರ್ನಲ್ಲಿ ಹೊಸ ವಿಶ್ವವಿದ್ಯಾನಿಲಯ ಪ್ರಾರಂಭಿಸುವುದಕ್ಕೆ ಹಿಂದಿನ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿತ್ತು. ಇಂದಿನ ರಾಜ್ಯ ಸರ್ಕಾರ ವಿಶ್ವವಿದ್ಯಾನಿಲಯಗಳಿಗೆ ಅನುದಾನ ನೀಡಿ ಅಭಿವೃದ್ಧಿಪಡಿಸದೆ ಅವುಗಳನ್ನು ಮುಚ್ಚೋದಕ್ಕೆ ಸಚಿವ ಸಂಪುಟ ಉಪ ಸಮಿತಿಯಲ್ಲಿ ನಿರ್ಧರಿಸುವುದು ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡುತ್ತಿರುವುದನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಜ್ಯ ಕಾರ್ಯದರ್ಶಿ ಪ್ರವೀಣ್, ಜಿಲ್ಲಾ ಪ್ರಮುಖ ವೇಣು, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ವರುಣ್, ಸುಷ್ಮಿತಾ, ಗಿರೀಶ್ ಲೇಪಾಕ್ಷ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ರಾಜ್ಯ ಸಹ ಕಾರ್ಯದರ್ಶಿ ಕರ್ನಾಟಕ ದಕ್ಷಿಣ. ಏನ್ ಯೂನಿವರ್ಸಿಟಿ 9 ಯೂನಿವರ್ಸಿಟಿಗಳನ್ನ ಮುಚ್ಚಬೇಕು ಅಂತ ಇದ್ದಾರೆ. ಹಾಸನಲ್ಲಿ ಏನ್ ನಿಯಮ ಏನಿದೆ ಅಂದ್ರೆ 10,000 ವಿದ್ಯಾರ್ಥಿಗಳು ಎಲ್ಲಿ ಇರ್ತಾರೆ ಅಲ್ಲಿ ಒಂದು ಯೂನಿವರ್ಸಿಟಿ ಇರಬೇಕು ಅಂತ ಇದೆ. ಆದ್ರೆ ಇಲ್ಲಿ ಹಾಸನದಲ್ಲಿ 32,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ. ಆದ್ರೆ ಇಲ್ಲಿ ಯೂನಿವರ್ಸಿಟಿ ಬೇಡ ಅಂತ ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಏನು ಇವರು ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ಮೈಸೂರು ಯೂನಿವರ್ಸಿಟಿ 100 ವರ್ಷ ಆಗಿದೆ, ಅಲ್ಲಿ ಚೆನ್ನಾಗಿದೆ. ಆದ್ರೆ ಇಲ್ಲಿ ಹಾಸನಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಆಗೇ ಆಗುತ್ತೆ. ಇವರು ಕಂಪ್ಯಾರಿಸನ್ ಮಾಡ್ಕೊಂಡು ಎಲ್ಲಿ ಆಗ್ತಿಲ್ಲ, ಇಲ್ಲ ದುಡ್ಡಿಲ್ಲ, ನಮ್ಮ ಹತ್ರ ಸರ್ಕಾರದ ಹತ್ರ ದುಡ್ಡಿಲ್ಲ ನಡೆಸಕ್ಕೆ ಅಂತ ಇವ್ರು ಏನು 50,000 ಕೋಟಿ ಬರೀ ಫ್ರೀ ಉಚಿತ ಸೌಲಭ್ಯಗಳಿಗೆ ಮಾಡ್ತಿದ್ದಾರೆ. ಆದ್ರೆ 1% ಏನು 500 ಕೋಟಿ ದುಡ್ಡನ್ನ ವಿಶ್ವವಿದ್ಯಾಲಯಗಳಿಗೆ ಕೊಟ್ರೆ ಏನೋ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಬೇಲೂರು ಪುರಸಭೆ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯಿತಿ ಜಾಗದಲ್ಲಿ ಅನಧಿಕೃತವಾಗಿ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದು ವ್ಯಾಪಾರ ವಹಿವಾಟು ಮಾಡುತ್ತಿರುವ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ದೂರು ಬಂದ ಹಿನ್ನೆಲೆ ಸ್ಥಳಕ್ಕಾಗಮಿಸಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಪರಿಶೀಲನೆ ನಡೆಸಿ ವ್ಯಾಪಾರ ವಹಿವಾಟು ಮಾಡಲು ಪುರಸಭೆಯಿಂದ ಪರವಾನಗಿ ಪಡೆಯದ ಕಾರಣ ಬಾಗಿಲು ಹಾಕಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ತಾಲೂಕು ಪಂಚಾಯಿತಿ ಸೇರಿದ ಜಾಗದಲ್ಲಿ ಕಳೆದ ವರ್ಷ ಹಿಂದೆ ಯಾವುದೇ ಪರವಾನಗಿ ಪಡೆಯದೆ ಶೆಡ್ ನಿರ್ಮಾಣ ಮಾಡಿಕೊಂಡು ವ್ಯಾಪಾರ ನಡೆಸುತ್ತಿದ್ರು. ಆದರೆ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ವಾಣಿಜ್ಯ ವ್ಯಾಪಾರಗಳನ್ನು ನಡೆಸಲು ಪುರಸಭೆ ವತಿಯಿಂದ ಕಡ್ಡಾಯವಾಗಿ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿದ್ದು, ಇವರು ಯಾವುದೇ ಪರವಾನಗಿ ಇಲ್ಲದೆ ವ್ಯಾಪಾರ ಮಾಡುತ್ತಿದ್ದು ತಾಲೂಕು ಪಂಚಾಯಿತಿ ವತಿಯಿಂದ ದಾಖಲಾತಿ ನೀಡಿ ಪುರಸಭೆ ವತಿಯಿಂದ ಪರವಾನಗಿ ಪಡೆದು ವ್ಯಾಪಾರ ವಹಿವಾಟು ನಡೆಸಲಿ, ಅಲ್ಲಿವರೆಗೂ ಬೀಗ ಹಾಕಲಾಗುತ್ತದೆ ಎಂದು ಅಂಗಡಿ ಮಾಲೀಕರಿಗೆ ತಿಳಿಸಿ ಬಾಗಿಲು ಹಾಕಿಸಿದರು. ಇದಲ್ಲದೆ ಇಂದಿನಿಂದ ಕಡ್ಡಾಯವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವ್ಯಾಪಾರಸ್ಥರು ಪ್ರತಿಯೊಬ್ಬರು ಪರವಾನಗಿ ಪಡೆದು ವ್ಯಾಪಾರ ಮಾಡಬೇಕು. ನಾಳೆಯಿಂದ ನಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ಬಂದ ಸಂದರ್ಭ ಪರವಾನಗಿ ಇಲ್ಲದೆ ವ್ಯಾಪಾರ ನಡೆಸುತ್ತಿದ್ದರೆ ಅಂತಹ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡು ಬೇಗಮುದ್ರೆ ಹಾಕಿಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ಕಂದಾಯ ಅಧಿಕಾರಿ ಪ್ರಸನ್ನ, ಜಯರಾಮ್ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಏನು ಸುಮಾರು 1-1.5 ತಿಂಗಳೇ ಆಯಿತು ಇದೊಂದು ಅಕ್ರಮ ಶೆಡ್ಡು ನಿರ್ಮಾಣ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರುಗಳು ಕೆಲವರೆಲ್ಲ ಫೋನ್ ಮಾಡಿ ನಿಮ್ಮ ಪುರಸಭೆದಂತೆ ಅಂತೆಲ್ಲ ಕೇಳಿದರು. ಇಲ್ಲ, ನಮಗೆ ಪುರಸಭೆ ನಮಗೆ ಸೇರಲ್ಲ, ಇದು ತಾಲೂಕ್ ಪಂಚಾಯಿತಿ ಇದು ಅಂತ ಹೇಳಿ ಮಾಡಿದಾಗ ತಾಲೂಕ್ ಪಂಚಾಯಿತಿಲಿ ಅವ್ರು ಕೇಳಿದಾಗ ಅದು ಜಾಗ ನಮಗೆ ಸಂಬಂಧಪಡುತ್ತೆ, ನಾವೇನು ಅವರಿಗೆ ಇಟ್ಕೊಳ್ಳೋಕ್ಕೆ ಹೇಳಿಲ್ಲ ಸರ್, ಅವರಾಗೆ ರಾತ್ರಿ ತಂದು ಇಟ್ಕೊಂಡಿದ್ದಾರೆ, ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳಿ ಸುಮಾರು 1-1.5 ತಿಂಗಳಾಯಿತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕಳ್ಳರು ಟಾಟಾ ಎಸ್ ವಾಹನ ಅಲ್ಲೇ ಬಿಟ್ಟು ಹೆಚ್ಚು ಸಾಮರ್ಥ್ಯದ ಲೇಲ್ಯಾಂಡ್ ಮಿನಿ ಟ್ರಕ್ ಕದ್ದ ಘಟನೆ ಹಾಸನ ತಾಲೂಕಿನ ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಸಂಭವಿಸಿದ್ದು, ಈ ಎಲ್ಲಾ ಕೃತ್ಯಗಳು ಅಲ್ಲಿದ್ದ ಸಿಸಿಟಿವಿಯಲ್ಲಿ ಕಂಡುಬಂದಿದೆ. ಹಾಸನ ನಗರದ ಸಮೀಪ ಬಿಟ್ಟಗೌಡನಹಳ್ಳಿ ಗ್ರಾಮದಲ್ಲಿ ಮುಂಜಾನೆ 4:40ರ ಸುಮಾರಿಗೆ ಚಿಕ್ಕಮಲ್ಲೇನಹಳ್ಳಿಗೆ ಬಂದಿರುವ 3 ಕಳ್ಳರು ಟಾಟಾ ಏಸ್ ವಾಹನ ಕದ್ದಿದ್ದಾರೆ. ನಂತರ ಅದನ್ನು ಬಿಟ್ಟು ಚಿಕ್ಕಮಲ್ಲೇನಹಳ್ಳಿಯಲ್ಲಿ ಗ್ರಾಮಸ್ಥ ಧನು ಎಂಬುವವರ ಅಶೋಕ್ ಲೇಲ್ಯಾಂಡ್ ಮಿನಿ ಟ್ರಕ್ ಕದ್ದೊಯ್ದಿದ್ದಾರೆ. ಡಿಜೆಗೆ ಸಾಗಿಸಲು ಮನೆ ಬಳಿ ನಿಲ್ಲಿಸಿದ್ದ ಅಶೋಕ್ ಲೇಲ್ಯಾಂಡ್ ವಾಹನವನ್ನ ನಕಲಿ ಕೀ ಬಳಸಿ ಡೋರ್ ತೆಗೆದು ಡ್ರೈವರ್ ಸೀಟ್ನಲ್ಲಿ ಒಬ್ಬ ಕಳ್ಳ ಕೂರುತ್ತಾನೆ. ಉಳಿದ ಇಬ್ಬರು ಸ್ವಲ್ಪ ದೂರ ತಳ್ಳುತ್ತಾರೆ. ಅನತಿ ದೂರ ಹೋದ ನಂತರ ಜರ್ಕ್ ಸ್ಟಾರ್ಟ್ ಮಾಡಿಕೊಂಡು ಹೋಗ್ತಾರೆ. ವಾಹನ ಕಳ್ಳತನದ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, 3 ತಿಂಗಳ ಹಿಂದೆ ಇದೇ ವಾಹನದ ಬ್ಯಾಟರಿ ಕಳವು ಮಾಡಲಾಗಿತ್ತು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಸ್ಥಳಕ್ಕೆ ಗೊರೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವಿಚಿತ್ರ ಎಂದರೆ ವಾಹನಗಳ ಮಾಲೀಕರು ಹೆಚ್ಚು ಸಾಮರ್ಥ್ಯದ ವಾಹನಗಳಿಗೆ ಅಪ್ಗ್ರೇಡ್ ಆಗಲು ಇದ್ದ ಹಳೆ ವಾಹನ ಮಾರಾಟ ಮಾಡ್ತಾರೆ. ಆದರೆ ಈ ಕಳ್ಳರು ಟಾಟಾ ಏಸ್ ವಾಹನ ಕದ್ದು ಪರಾರಿಯಾಗುವಾಗ ಕಣ್ಣಿಗೆ ಬಿದ್ದ ಹೆಚ್ಚು ಸಾಮರ್ಥ್ಯದ ಲೇಲ್ಯಾಂಡ್ ಮಿನಿ ಟ್ರಕ್ ಕದ್ದು ಟಾಟಾ ಏಸ್ ಅನ್ನು ಅಲ್ಲೇ ಬಿಟ್ಟಿರೋದು ಆಶ್ಚರ್ಯ ಎನಿಸಿದೆ. HCN ನ್ಯೂಸ್ ಹಾಸನ್. ಹಾಸನ ಜಿಲ್ಲೆಯ ಅಭಿವೃದ್ಧಿ ಕೆಲಸ ಸ್ಥಗಿತವಾಗಿದ್ದು, ಸರ್ಕಾರ ಹಣ ಬಿಡುಗಡೆ ಮಾಡಿದರೂ ಡಿಸಿ ಹಣ ಬಿಡುಗಡೆ ಮಾಡದೆ ಖಜಾನೆಯಲ್ಲೇ ಇಟ್ಟುಕೊಂಡಿರುವುದಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅಸಮಾಧಾನ ಹೊರಹಾಕಿದರು.
ಹಾಸನ ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರ ಸಂಪೂರ್ಣ ದ್ವೇಷದ ರಾಜಕಾರಣ ಮಾಡುತ್ತಿದ್ದು ಇದರಿಂದಲೇ ಹಾಸನ ಜಿಲ್ಲೆಯಲ್ಲಿ ಕಾಮಗಾರಿಗಳೆಲ್ಲ ನಿಂತು ಹೋಗಿದೆ. ಅದಕ್ಕೆ ಅವಕಾಶ ಕೊಡಬೇಡಿ. ಹಾಸನ ಯೂನಿವರ್ಸಿಟಿ ಮುಚ್ಚೋ ಬದಲು ಅದಕ್ಕೆ ಬೇಕಾದ ಸೌಲಭ್ಯ ಒದಗಿಸಬೇಕು. ಜಿಲ್ಲಾಸ್ಪತ್ರೆಯಲ್ಲಿ ಲೂಟಿ ನಡೆಯುತ್ತಿದ್ದು ಹಿಮ್ಸ್ ನಿರ್ದೇಶಕರ ಮಾತು ನಡೆಯುತ್ತಿಲ್ಲ. ಹಾಸನ ಕೃಷಿ ಕಾಲೇಜನ್ನ ಮಂಡ್ಯ ಯೂನಿವರ್ಸಿಟಿಗೆ ಸೇರಿಸುತ್ತಿದ್ದು ಕೃಷಿ ಕಾಲೇಜು ಬೆಂಗಳೂರು ಯೂನಿವರ್ಸಿಟಿ ವ್ಯಾಪ್ತಿಯಲ್ಲೇ ಇರಲಿ. ಈ ಎಲ್ಲಾ ವಿಚಾರಗಳು ಇಟ್ಟುಕೊಂಡು ಮುಂದೆ ನಡೆಯುವ ವಿಧಾನಸಭೆ ಅಧಿವೇಶನದಲ್ಲಿ ಈ ಬಗ್ಗೆ ಹೋರಾಟ ಮಾಡುತ್ತೇವೆ. ಜೆಡಿಎಸ್ನ 4 ಶಾಸಕರು ಒಟ್ಟಾಗಿ ಹೋರಾಟ ಮಾಡಲಾಗುತ್ತದೆ. ಈ ಹೋರಾಟಕ್ಕೆ ಬಿಜೆಪಿ ಶಾಸಕರ ಸಹಕಾರ ಕೋರುತ್ತೇವೆ ಎಂದರು. ಸರ್ಕಾರವು 12 ಕೋಟಿ ಮಳೆ ಹಾನಿಗೆ ಹಣ ಬಿಡುಗಡೆ ಮಾಡಿದೆ. ಡಿಸಿ ಅದನ್ನ ಹಾಗೆ ಇಟ್ಟುಕೊಂಡಿದ್ದಾರೆ. ಗುಂಡಿ ಮುಚ್ಚಲು ಹಣ ಕೊಡುತ್ತಿಲ್ಲ. ಬಿಡುಗಡೆಯಾಗಿರುವ ಹಣವನ್ನ ಖಜಾನೆಯಲ್ಲೇ ಇಟ್ಟುಕೊಂಡಿದ್ದು ಹಣ್ಣು ಕಾಯಿ ಹೊಡೆದು ದೀಪ ಹಚ್ಚಿ ಪೂಜೆ ಮಾಡಲಿ ಎಂದು ವ್ಯಂಗ್ಯವಾಡಿದರು. ಇದೇ ರೀತಿ ಮುಂದುವರೆದರೆ ಡಿಸಿ ಕಚೇರಿ ಎದುರು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಂಬಳ ಕೊಡುತ್ತಿಲ್ಲ. ಅಧಿಕಾರಿಗಳು ಲೂಟಿ ಮಾಡಲು ಜಿಲ್ಲಾ ಪಂಚಾಯಿತಿ ಚುನಾವಣೆ ಮುಂದೂಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಗೆ ಏನು ಬೇಕು ಚಲುವರಾಯಸ್ವಾಮಿ ಮಾಡಲಿ. ಮಂಡ್ಯ ಜನರ ಬಗ್ಗೆ ನನಗೆ ವಿಶ್ವಾಸವಿದ್ದು ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ನನ್ನ ಕೊಡುಗೆ ಏನಿದೆ ಎಂಬುದನ್ನು ನೋಡಲಿ. ಮಂಡ್ಯ ಜಿಲ್ಲೆ ನನಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಿದೆ. ಮಂಡ್ಯಕ್ಕೆ ಏನು ಮಾಡಿದ್ದೇನೆ ಎಂದು ಚರ್ಚೆಗೆ ಬರಲಿ ಎಂದು ಕೃಷಿ ಸಚಿವ ಚಲುವರಾಯಸ್ವಾಮಿಗೆ ಎಚ್ಡಿ ರೇವಣ್ಣ ತಿರುಗೇಟು ನೀಡಿದರು. ಕಾಂಗ್ರೆಸ್ ಸರ್ಕಾರದ್ದು ಮುಚ್ಚುವ ಕೆಲಸವೇ ಹೊರತು ಅಭಿವೃದ್ಧಿ ಮಾಡೋದಿಲ್ಲ. ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದ್ದು ಅಧಿಕಾರಿಗಳೇ ಸೆಕೆಂಡ್ಸ್ ಮಾರಿಸುತ್ತಿದ್ದಾರೆ. ಅಬಕಾರಿ ಇಲಾಖೆ ಇದುವರೆಗೂ ಒಂದು ಪ್ರಕರಣ ದಾಖಲಿಸಿಲ್ಲ. ಪೆಟ್ಟಿಗೆ ಅಂಗಡಿಗಳಲ್ಲಿ ಯಾವ ಬ್ರ್ಯಾಂಡ್ ಬೇಕಾದರೂ ಸಿಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಮುಚ್ಚೋದೇ ಹೊರತು ಯಾವುದೇ ಅಭಿವೃದ್ಧಿ ಮಾಡೋದಿಲ್ಲ. ಮುಂದೆ ನಮಗೆ ಶಕ್ತಿ ಕೊಟ್ಟಾಗ ಜನರ ಎಲ್ಲ ಅಭಿವೃದ್ಧಿ ಕೆಲಸ ಮಾಡಲಾಗುವುದೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಒಂದು ರಾಜ್ಯದಲ್ಲೀಗ ಈ ಸರ್ಕಾರ ಬಂದ ಮೇಲೆ ಈ ಸರ್ಕಾರ ಒಂದು ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ಅದರಲ್ಲೂ ನಮ್ಮ ಜಿಲ್ಲೆ ಕೆಲಸ ಮಾಡೋದು ಬೇಡ. ಅವರೇನು ನಮಗೆ ಕೆಲಸ ಆಗಿರೋದನ್ನ ತಡೆ ಹಿಡಿಯೋಕ್ಕೆ ಹೋಗಬೇಡಿ ಅಥವಾ ಅದನ್ನು ರದ್ದುಗೊಳಿಸೋಕ್ಕೆ ಹೋಗಬೇಡಿ ಅಂತ ಮನವಿ ಮಾಡ್ತೀನಿ ಅಷ್ಟೇ. ಈಗ ಯಾರೋ 9 ಎಂಥದ್ದು ನಮ್ಗೆ ಹಾಸನದು ಯೂನಿವರ್ಸಿಟಿ ಕೊಟ್ಟವ್ರು ಅಂತಾರೆ. ಅದು ಸರಿಯೋ ತಪ್ಪೋ ಕೊಟ್ಟಾಗೂ ಐತೆ. ಅದನ್ನು ಯಾತಕ್ಕೆ ರದ್ದು ಮಾಡೋಕ್ಕೋಗಬೇಕು? ಅದಕ್ಕೇನು ಸ್ಟ್ರೆಂಥನ್ ಏನು ಮಾಡಬೇಕು? ಯೂನಿವರ್ಸಿಟಿಗೆ ಸ್ಟ್ರೆಂಥನ್ ಮಾಡಿ. ಈ ಸರ್ಕಾರ ಬಂದು 2 ವರ್ಷ ಆಯಿತು. ಆ ಯೂನಿವರ್ಸಿಟಿ ಆ ವೈಸ್ ಚಾನ್ಸಲರ್ ಒಂದು ಕಾರ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ. ಧರ್ಮಸ್ಥಳಕ್ಕೆ ತೆರಳುತ್ತಿರುವ ರಾಜ್ಯದ ವಿವಿಧ ಭಾಗದಿಂದ ಬರುತ್ತಿರುವ ಪಾದಯಾತ್ರಿಗಳಿಗೆ ಡಾ ರಾಜ್ಕುಮಾರ್ ಸಂಘ ಮತ್ತು ಬೇಲೂರು ಔಷಧಿ ವ್ಯಾಪಾರಿಗಳ ಸಂಘ ಮತ್ತು ಗಾಣಿಗರ ಸಂಘದ ವತಿಯಿಂದ ಅನ್ನದಾಸೋಹ, ಉಚಿತ ಮಾತ್ರೆಗಳು ಹಾಗೂ ಉಪಹಾರ ನೀಡಿ ಸತ್ಕರಿಸಲಾಯಿತು. ಇದೇ ಫೆಬ್ರವರಿ 26ರಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ರಾಜ್ಯದ ವಿವಿಧ ಕಡೆಯಿಂದ ಪಾದಯಾತ್ರಿಗಳು ಕಾಲ್ನಡಿಗೆಯಲ್ಲಿ ಸಾಕಷ್ಟು ಕಿಲೋಮೀಟರ್ ನಡೆದುಕೊಂಡು ಧರ್ಮಸ್ಥಳ ತಲುಪುತ್ತಾರೆ. ಅದರಂತೆ ಬೇಲೂರಿಗೆ ಪಾದಯಾತ್ರಿಗಳು ಆಗಮಿಸಿದಾಗ ಅವರಿಗೆ ಕಾಫಿ, ಬ್ರೆಡ್, ಬಿಸ್ಕತ್ ಹಾಗೂ ಉಪಹಾರ ನೀಡಿ ಎಲ್ಲಾ ಸಂಘ ಸಂಸ್ಥೆಗಳು ಅವರನ್ನ ಸತ್ಕರಿಸಲಾಗುತ್ತಿದ್ದು, ಈ ವೇಳೆ ಮಾತನಾಡಿದ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ತೀರ್ಥಂಕರ್, ಸುಮಾರು 17 ವರ್ಷಗಳಿಂದ ನಾವು ಪಾದಯಾತ್ರೆಗಳಿಗೆ ಅವರಿಗೆ ಬೇಕಾದ ಔಷಧೋಪಚಾರ ಹಾಗೂ ಉಪಹಾರಗಳನ್ನು ನೀಡುತ್ತಾ ಬಂದಿದ್ದೇವೆ. ಇದನ್ನ ಪ್ರತಿ ವರ್ಷ ಮಾಡುತ್ತಾ ಬಂದಿರುವುದು ಸಂತೋಷ ತಂದಿದೆ. ಆ ಭಗವಂತ ಎಲ್ಲಾ ಪಾದಯಾತ್ರಿ ಭಕ್ತರನ್ನ ಆಶೀರ್ವದಿಸಿ ಅವರಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕರುಣಿಸಲಿ. ಅದರಂತೆ ನಾವು ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಂದಂತಹವರಿಗೆ ಕೈಲಾದ ಸೇವೆ ಮಾಡುತ್ತಾ ಬಂದಿದ್ದು ಇದಕ್ಕೆ ನಮ್ಮ ಸ್ನೇಹಿತರು ಕೈಜೋಡಿಸಿದ್ದಾರೆ ಎಂದರು. ಗಾಣಿಗರ ಸಂಘದ ಅಧ್ಯಕ್ಷ ಬಿಎಲ್ ನಾಗರಾಜ್ ಮಾತನಾಡಿ, ಬರುವ ಭಕ್ತಾದಿಗಳಿಗೆ ಪಟ್ಟಣದ ಸಾರ್ವಜನಿಕರು ಹಾಗೂ ಕೆಲ ಸಂಘ ಸಂಸ್ಥೆಗಳು ಮತ್ತು ಮುಸ್ಲಿಂ ಸಮುದಾಯದವರ ಉಪಹಾರ ವ್ಯವಸ್ಥೆ ಸೇರಿದಂತೆ ಇತರೆ ಸೇವೆಗಳನ್ನು ಮಾಡುತ್ತಿದ್ದು, ಅದರಂತೆ ನಾವು ಕಳೆದ 5 ವರ್ಷದಿಂದ ನಮ್ಮ ಯುವಕರ ತಂಡ ಧರ್ಮಸ್ಥಳ ಪಾದಯಾತ್ರಿಕರಿಗೆ ರಾತ್ರಿ ಸಮಯದ ಊಟದ ವ್ಯವಸ್ಥೆ ಮಾಡಿಕೊಂಡು ಬರುತ್ತಿದೆ. ಈ ಬಾರಿ ಸುಮಾರು 3,000ಕ್ಕೂ ಹೆಚ್ಚು ಭಕ್ತರಿಗೆ ನಿತ್ಯ ದಾಸೋಹ ಮಾಡಿಕೊಂಡು ಬರುತ್ತಿದ್ದು, ಇದನ್ನು ಮುಂದುವರಿಸಲಾಗುತ್ತದೆ ಎಂದರು. ಈ ವೇಳೆ ಎಸ್ಬಿಎಂ ಮಂಜು, ರವಿ ಭಟ್ರು, ಫಣೀಂದ್ರ, ಸಂಪತ್ ಕುಮಾರ್, ಪುರುಷೋತ್ತಮಾಚಾರ್, ಸಾಹುಲ್, ರಘು, ಶೈಲಾ, ಸೌಮ್ಯಕುಮಾರ್, ದಯಾನಂದ್, ಜ್ಯೋತಿ, ಭಾರತಿ, ಇಂದ್ರೇಶ್, ಮಣಿಶಂಕರ್, ಗಾಣಿಗರ ಸಂಘದ ಖಜಾಂಚಿ ಮಂಜುನಾಥ್, ಕೇಶವ, ಸಂಜು, ರಾಘು, ಜಗದೀಶ್ ಇತರರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ.
ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಆವರಣದಲ್ಲಿ 700 ವರ್ಷಗಳ ಇತಿಹಾಸವಿರುವ ಶ್ರೀ ಹಳ್ಳದ ರಾಮೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವ ಫೆಬ್ರವರಿ 26ರ ಬುಧವಾರ ಬೆಳಗ್ಗೆ 6 ಗಂಟೆಯಿಂದ ಫೆಬ್ರವರಿ 26ರ ಗುರುವಾರ ಬೆಳಗ್ಗೆ 6 ಗಂಟೆವರೆಗೆ ನಿರಂತರವಾಗಿ ದರ್ಶನ ಮತ್ತು ಪ್ರಸಾದ ವಿತರಣೆ ನೆರವೇರಲಿದೆ ಎಂದು ಕಾಲೇಜಿನ ಪ್ರಾಂಶುಪಾಲೆ ಶೈಲಜಾ ಪ್ರಸನ್ನ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿ, ಶಿವರಾತ್ರಿ ದಿನದಂದು ಶತರುದ್ರಾಭಿಷೇಕ, ಅಷ್ಟಾವಧಾನ ಸೇವೆ, ಅಖಂಡ ಭಜನ ಶ್ರೀ ಸ್ವಾಮಿ ಸನ್ನಿಧಾನದಲ್ಲಿ ಜರುಗಿದ್ರೆ ಸಂಜೆ 6 ಗಂಟೆಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯ ಕಾಲೇಜುಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಂದ ಭಕ್ತಿಪ್ರಧಾನ ಎಸ್ಟಿಎಂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನಡೆಯಲಿದೆ. ಹಾಸನದ ಎಸ್ಟಿಎಂ ಆಯುರ್ವೇದ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ವಿಶೇಷವಾಗಿರುವ ನೃತ್ಯ ಭಜನೆಯನ್ನ ಪ್ರದರ್ಶಿಸಲಿದ್ದು, ಸ್ಥಳೀಯ ಕಲಾವಿದರಿಂದ ವಿವಿಧ ಭಕ್ತಿ ಪ್ರಧಾನ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳಲಿವೆ. ದೇವಾಲಯದಲ್ಲಿ ಬುಧವಾರ ರಾತ್ರಿಯಿಂದ ಗುರುವಾರ ಬೆಳಗ್ಗೆ 7 ಗಂಟೆವರೆಗೆ ಅಖಂಡ ಭಜನಾ ಸೇವೆ ನಡೆಯಲಿದ್ದು, ಇದರಲ್ಲಿ ಭಾಗವಹಿಸಲು ಇಚ್ಛಿಸುವ ಸದ್ಭಕ್ತರು ಡಾ ಶರತ್ ಕುಮಾರ್ ಮೊಬೈಲ್ ಸಂಖ್ಯೆ 8762242151 ಇವರನ್ನ ಸಂಪರ್ಕಿಸಬಹುದು ಎಂದರು. ಪೂಜಾ ಸೇವೆಗಳಿಗೆ ಹೆಸರು ನೋಂದಾಯಿಸಲು ಡಾ ಪ್ರಕಾಶ್ ಹೆಗಡೆ ಮೊಬೈಲ್ ಸಂಖ್ಯೆ 9448227115ಕ್ಕೆ ಸಂಪರ್ಕಿಸಬಹುದಾಗಿದೆ. ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀ ಹಳ್ಳದ ರಾಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಎಸ್ಡಿಎಂ ಆಯುರ್ವೇದ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕ ಡಾ ಪ್ರಸನ್ನ ನರಸಿಂಹರಾವ್, ಕಾಲೇಜಿನ ಪ್ರಾಂಶುಪಾಲೆ ಡಾ ಶೈಲಜಾ ಯು, ಮಹಾಶಿವರಾತ್ರಿ ಮಹೋತ್ಸವದ ಮುಖ್ಯ ಸಂಯೋಜಕ ಡಾ ಅಶ್ವಿನಿ ಕುಮಾರ್ ಎಂ, ತಣ್ಣೀರುಹಳ್ಳ ಮತ್ತು ಮಣಚನಹಳ್ಳಿಯ ಸದ್ಭಕ್ತರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು, ಸಿಬ್ಬಂದಿಗಳು ಹಾಸನ ಹಾಗೂ ಸುತ್ತಮುತ್ತಲಿನ ಸದ್ಭಕ್ತರನ್ನ ಸ್ವಾಗತಿಸಿದ್ದಾರೆ ಎಂದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಪ್ರಾಧ್ಯಾಪಕರಾದ ಎಂ ಅಶ್ವಿನ್ ಕುಮಾರ್, ಪ್ರಸೂತಿ ಸ್ತ್ರೀರೋಗ ತಜ್ಞೆ ಮತ್ತು ಡೀನ್ ಎಂಬಿ ಗಾಯತ್ರಿ ಭಟ್ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಭೇಟಿಗೆ ಸ್ವಾಗತ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ ಇದರ ವತಿಯಿಂದ ನಮ್ಮ ಒಂದು ಏನು ವಿಶ್ವವಿದ್ಯಾಲಯ ಏನಿದೆ ಇದರ ಆವರಣದಲ್ಲಿ, ವಿದ್ಯಾಲಯ ಹಾಗೂ ಆಸ್ಪತ್ರೆಯ ಆವರಣದಲ್ಲಿ 700-800 ವರ್ಷಕ್ಕೂ ಮಿಕ್ಕಿ ಇತಿಹಾಸವಿರುವಂತಹ ಹಳ್ಳದ ರಾಮೇಶ್ವರ ದೇವಸ್ಥಾನ ಏನಿದೆ, ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ನಡೀತದೆ. ಹಾಗೆ ಈ ವರ್ಷ ಕೂಡ 26ನೇ ತಾರೀಕು, ಫೆಬ್ರವರಿ 26ನೇ ತಾರೀಕು ಈ ಮಹಾಶಿವರಾತ್ರಿಯ ನಮ್ಮ ಸಂಸ್ಥೆ ಜೊತೆಗೆ ಸದಾ ಇದ್ದೀರಿ. ಇಲ್ಲೆಲ್ಲರೂ ಬಂದಿರೋ ನಮ್ಮ ಆತ್ಮೀಯರೇ, ನಮ್ಮ ಹಿತೈಷಿಗಳೇ, ಹಾಗೆ ಮತ್ತೊಮ್ಮೆ ನಾನು ವೈಯಕ್ತಿಕವಾಗಿ ಮತ್ತು ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರನ್ನು ಕುಟುಂಬ ಸಮೇತರಾಗಿ ನಮ್ಮ ಹಳ್ಳದ ರಾಮೇಶ್ವರ ದೇವಾಲಯದ ದರ್ಶನಕ್ಕೆ ಆ ದಿನ ಆಗಮಿಸಬೇಕು ತಾವು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಈ ಕುರಿತಾಗಿ ನಾಳೆ ಮತ್ತು ನಾಡಿದ್ದು ಒಂದು ಲೇಖನವನ್ನು ಕೂಡ ನಾನು ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಬರೆದಿದ್ದೇನೆ. ಅದನ್ನು ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ನಿಮಗೆ ನಾನು ಕಳಿಸಿಕೊಡ್ತೇನೆ. ಆಲೂರು ತಾಲೂಕಿನ ಮಗ್ಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಯರಕೊಪ್ಪಲಿನಲ್ಲಿ ಪ್ಲಾಂಟರ್ ಕ್ಲಬ್ನ ನೂತನ ಕಟ್ಟಡಕ್ಕೆ ಶಾಸಕ ಸಿಮೆಂಟ್ ಮಂಜು ಭೂಮಿ ಪೂಜೆ ನೆರವೇರಿಸಿದರು. ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಮಲೆನಾಡು ಭಾಗದಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಈಡೇರಿಸಬೇಕಾದರೆ ಸಂಘ ಸಂಘಟನೆ ಹಾಗೂ ಒಗ್ಗಟ್ಟು ಪ್ರಮುಖ ಪಾತ್ರ ವಹಿಸುತ್ತದೆ. ಹಲವಾರು ಕಾಫಿ ಬೆಳೆಗಾರರ ಹೋರಾಟದಿಂದ ಇಲ್ಲಿಯ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಪರಿಹರಿಸಲು ಸಹಕಾರಿಯಾಗುತ್ತಿದೆ. ಏಕೆಂದರೆ ಮಲೆನಾಡು ಭಾಗದಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದು ಸಾವಿರಾರು ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಿದೆ. ಇನ್ನು ತಾಲೂಕಿನಲ್ಲಿ ಕಾಫಿ ಬೆಳೆಗಾರರ ಸಮಸ್ಯೆಗಳು ಹಲವಾರಿದ್ದು ಅದನ್ನು ಪರಿಹರಿಸುವತ್ತ ಸರ್ಕಾರ ಗಮನ ಹರಿಸಬೇಕು. ಈಗಾಗಲೇ ಕಾಫಿ ದರ ಅತಿ ಹೆಚ್ಚು ಇದ್ದು ರೈತರು ಅದನ್ನು ಉಳಿಸಿಕೊಳ್ಳಲಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಡಾನೆ ಸಮಸ್ಯೆ, ಕಂದಾಯ ಇಲಾಖೆ ಸಮಸ್ಯೆ, ಮಳೆ ಅಭಾವ ಹಲವಾರಿದೆ. ಇವೆಲ್ಲ ಕುಂದುಕೊರತೆಗಳನ್ನು ತಿಳಿಯಲು ಚರ್ಚೆ ನಡೆಸಲು ಒಂದು ಕಟ್ಟಡದ ಅವಶ್ಯಕತೆ ಇದೆ. ಹಲವಾರು ಕಾಫಿ ಬೆಳೆಗಾರರ ಹೋರಾಟದ ಫಲವಾಗಿ ಉತ್ತಮ ಸಂಘಟನೆಯನ್ನ ಮಾಡಿ ಕಟ್ಟಡ ನಿರ್ಮಾಣ ಮಾಡುತ್ತಿದ್ದೀರವೆಂದು ತಿಳಿಸಿ ಮುಂದೆ ಕೂಡ ನಮ್ಮ ಸಹಕಾರವಿರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಆಲೂರು. ಹೋರಾಟವನ್ನು ಮಾಡಿ ಈ ಭಾಗದ ಬೆಳೆಗಾರರಿಗೆ ಹಲವಾರು ರೀತಿಯಲ್ಲಿ ಅನುಕೂಲಗಳನ್ನ ಸಂಘಟಿತ ಸದಾ ಈ ಭಾಗದ
ಬ್ಯಾನರ್ ಅಡಿಯಲ್ಲಿ ಅದ್ದೂರಿ ತಾರಾಗಣದೊಂದಿಗೆ ರಾಜದ್ರೋಹಿ ಕನ್ನಡ ಚಲನಚಿತ್ರ ಇದೇ ಏಪ್ರಿಲ್ 10ಕ್ಕೆ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳುತ್ತಿದ್ದು ಉತ್ತಮ ಕಥಾವಸ್ತು ಹೊಂದಿದ್ದು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ವೀಕ್ಷಣೆ ಮಾಡೋದರ ಮೂಲಕ ಸಿನಿಮಾ ಯಶಸ್ವಿಗೊಳಿಸುವಂತೆ ಕತೆ, ಚಿತ್ರಕಥೆ, ಸಂಭಾಷಣೆ ನಿರ್ದೇಶಕ ಸಮರ್ಥರಾಜ್ ಕೋರಿದ್ರು. ಹಾಸನದಲ್ಲಿ ಮಾತನಾಡಿ, ಮಾನಸ ಅರ್ಪಿಸುವ ಧನುಷ್ ಕಂಬೈನ್ಸ್ ರವರ ರಾಜದ್ರೋಹ ಕನ್ನಡ ಚಲನಚಿತ್ರವು ಜನರಿಗೆ ಯಾವ ರೀತಿಯಲ್ಲಿ ಸೂಕ್ಷ್ಮವಾಗಿ ಮನಮುಟ್ಟುತ್ತದೆ ಎಂಬುದು ಮುಖ್ಯ ಉದ್ದೇಶವಾಗಿದ್ದು, ಈ ನಿಟ್ಟಿನಲ್ಲಿ ಈ ಚಲನಚಿತ್ರದ ಶೂಟಿಂಗ್ ಮುಗಿದಿದ್ದು ತೆರೆ ಕಾಣಲು ಸಿದ್ದವಾಗಿದೆ. ಕನ್ನಡ ನಾಡಿನ ಅಪ್ಪಟ ಸೊಗಡಿನ ಚಲನಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಚಲನಚಿತ್ರವು ಸಂಪೂರ್ಣವಾಗಿ ಮುಕ್ತಾಯಗೊಂಡಿದ್ದು ಇದೇ ಏಪ್ರಿಲ್ 10ರಂದು ತೆರೆ ಕಾಣಲಿದೆ ಎಂದರು. ರಾಜದ್ರೋಹಿ ಸಿನಿಮಾದ ನಿರ್ಮಾಪಕ ಮಹಾದೇವಯ್ಯ ಮಾತನಾಡಿ, ಈಗಾಗಲೇ ಸೆನ್ಸಾರ್ ಮಂಡಳಿಯಿಂದ ಕನ್ನಡ ಸ್ವಮೇಕ್ ಚಲನಚಿತ್ರವು ಅದ್ದೂರಿ ತಾರಾಂಗಣದೊಂದಿಗೆ ನಿರ್ಮಿಸಲಾಗಿದ್ದು, ಈ ಸಿನಿಮಾದಲ್ಲಿ 2 ಹಾಡುಗಳಿವೆ. ತಾರಾಗಣದಲ್ಲಿ ಅತಿ ಹೆಚ್ಚು ಜನಪ್ರಿಯವಾದ ಜೋಡಿಗಳಾದ ಅನಂತನಾಗ್, ಲಕ್ಷ್ಮಿ, ಶರಣ್, ನಿನಾಸಂ ಅಶ್ವಥ್, ಅವಿನಾಶ್, ಅಚ್ಯುತ್ ಕುಮಾರ್, ಒರಟ ಪ್ರಶಾಂತ್, ಅಜಿತ್, ಯೋಗಿ, ಮಾನಸಿ, ಅಭಿಜಿತ್, ಬ್ಯಾಂಕ್ ಜನಾರ್ದನ್, ಪಲ್ಲಕ್ಕಿ ರಾಧಾಕೃಷ್ಣ, ಕುರಿ ಪ್ರತಾಪ್, ಕುರಿ ಸುನಿಲ್ ಹಾಗೂ ಅನೇಕ ಹೆಸರಾಂತ ಕಲಾವಿದರು ಈ ಚಿತ್ರದಲ್ಲಿ ಭಾಗವಹಿಸಿದ್ದಾರೆ ಎಂದರು. ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನವನ್ನ ಸಮರ್ಥರಾಜ್ ಅವರು ನಿರ್ವಹಿಸಿದ್ದಾರೆ. ನಿರ್ಮಾಪಕರಾಗಿ ಮಹಾದೇವಯ್ಯ, ಸಹ ನಿರ್ಮಾಪಕರಾಗಿ ಕೋಮಲ ಮಹಾದೇವಯ್ಯ, ಛಾಯಾಗ್ರಹಣವನ್ನ ನಾಗರಾಜ್, ವೀನಸ್ ಮೂರ್ತಿ, ಸತೀಶ್ ನಿರ್ವಹಿಸಿದ್ದಾರೆ ಎಂದು ಹೇಳಿದರು. ರಾಜದ್ರೋಹಿ ಚಲನಚಿತ್ರವನ್ನ ಮೈಸೂರು, ಚಾಮರಾಜನಗರ, ಮಂಡ್ಯ, ಬೆಂಗಳೂರು ಸುತ್ತಮುತ್ತ ಹಾಗೂ ಹೈದರಾಬಾದ್, ಚೆನ್ನೈನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ಹೇಳಿದರು. ರಾಜದ್ರೋಹಿ ಸಿನಿಮಾ ತಂಡದ ಧನುಷ್, ಸೂರಿ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಇದು ಧನುಷ್ ಕಂಬೈನ್ಸ್ ಅಲ್ಲಿ ಇದೇ ಮೊದಲ ಬಾರಿಗೆ ಫಸ್ಟ್ ಪ್ರೊಡಕ್ಷನ್ನು. ತಾರಾಂಗಣದಲ್ಲಿ ಲಕ್ಷ್ಮಿ ಮೇಡಮ್ ಇದ್ದಾರೆ, ಅನಂತನಾಗ್, ಶರಣ್ ಸರ್, ಅಭಿಜಿತ್, ಅವಿನಾಶ್, ಇನ್ನು ಅನೇಕ ಕಲಾವಿದರನ್ನು ಹಾಕಿ ನಾವು ಸಿನಿಮಾ ಕಂಪ್ಲೀಟ್ ಆಗಿ ಸೆನ್ಸರ್ ಆಗಿದೆ. ಏಪ್ರಿಲ್ 10ಕ್ಕೆ ಬಿಡುಗಡೆ ಡೇಟ್ ಅನೌನ್ಸ್ ಮಾಡಿದ್ದೀವಿ, ಬಿಡುಗಡೆ ಆಗ್ತಾಯಿದೆ. ತಾವುಗಳು ದಯಮಾಡಿ ತಮ್ಮ ಪೂರ್ತಿ ಸಹಕಾರವನ್ನು ಹೊಸ ನಿರ್ಮಾಪಕರಿಗೆ ಕೊಡಬೇಕು ಅಂತ ಕೇಳ್ಕೊತಿದ್ದೀನಿ. ನಾವು ಪುಟ್ಟ ಕಲಾವಿದ, ನನಗೂ ಧನುಷ್ ಕಂಬೈನ್ಸಿಂದ ಒಂದು ಹೊಸ ಅವಕಾಶ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಅನೇಕ ಹಿರಿಯ ಕಲಾವಿದರೆಲ್ಲರೂ ಅಭಿನಯಿಸಿದ್ದಾರೆ. ಅದರಲ್ಲಿ ನಮ್ಮಂಥ ಹೊಸ ಕಲಾವಿದರು ಕೂಡ ನಮ್ಮ ಅನ್ನದಾತರು ಮಹದೇವನವರು ಹಾಗೆ ನಮ್ಮ ನಿರ್ದೇಶಕರು ಸಮರ್ಥರಾಜ್ ಅವರು ನಮಗೂ ಒಂದು ಪಾತ್ರ ಕೊಟ್ಟಿದ್ದಾರೆ. ನಾನು ಬೇಸಿಕಲಿ ಒಬ್ಬ ಆರ್ಕೆಸ್ಟ್ರಾದಲ್ಲಿ ಸಿಂಗರಾಗಿ ವರ್ಕ್ ಮಾಡ್ತಾ ಇದ್ದೆ. ಏನೋ ನನ್ನಲ್ಲೂ ಒಂದು ಕಲೆ ಇದೆ ಅಂತ ಗುರುತಿಸಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ನೀವು ಕೂಡ ಇವೆಲ್ಲರೂ ಕೂಡ ಈ ಒಂದು ಸಿನಿಮಾನ ಬೆಳೆಸಬೇಕು, ಹರಸಬೇಕು ಅನ್ನೋದನ್ನು ಕೇಳ್ಕೊತೀನಿ. ನಮಗೆ ಚಿತ್ರೀಕರಣ ಮಾಡೋದಕ್ಕೆ ಸುಮಾರು ಒಂದು 65ರಿಂದ 75 ದಿವಸ ಟೈಮ್ ತೊಗೊಳ್ತು. ಅದರಲ್ಲೂ ಪ್ರಮುಖವಾಗಿ ಇಂಥ ದೊಡ್ಡ ತಾರಾಗಣ ಇಷ್ಟು ವರ್ಷ, ಇತ್ತೀಚಿನ ಒಂದು 10ರಿಂದ 15 ವರ್ಷದಲ್ಲಿ ಇಷ್ಟು ದೊಡ್ಡ ತಾರಾಗಣನ ಯಾವ ಚಿತ್ರದಲ್ಲೂ ಯಾವ ಸಂಸ್ಥೆಯವರು ಬಳಸ್ಕೊಂಡಿಲ್ಲ. ನಮಗೆ ಫಸ್ಟು ಭಗವಂತ ಆ ಹಾಸನಾಂಬೆ ಕೃಪೆ ಇರ್ಬೋದು, ಧರ್ಮಸ್ಥಳದಿರ್ಬೋದು ಅಥವಾ ಮಲೆ ಮಹದೇಶ್ವರನ ಕೃಪೆ ಇರ್ಬೋದು, ಇಷ್ಟು ದೊಡ್ಡ ತಾರಾಗಣ ನಾವು ಹಾಕೊಂಡು ಸಿನಿಮಾ ಮಾಡಿದ್ದೀವಿ. ಸ್ವಲ್ಪ ಒಂದು ಡೇಟ್ ಕ್ಲಾಶು. ರೋಟರಿ ಸಂಸ್ಥೆಯು ಹಲವಾರು ವರ್ಷಗಳಿಂದ ಸಾಮಾಜಿಕ ಕಳಕಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪಂದಿಸುತ್ತಿದೆ. ಕೋವಿಡ್ ಸಮಯದಲ್ಲಿ ಎಷ್ಟೋ ಜನರಿಗೆ ಆಕ್ಸಿಜನ್ ಸಿಗದೆ ಸಾವನ್ನಪ್ಪಿದ್ದು, ಆ ಸಮಯದಿಂದಲೂ ಟ್ಯಾಂಜಿ ರೋಟರಿಯನ್ ಮೋಹನ್ ಕುಮಾರ್ ಅವರ ಚಿಂತನೆಯಂತೆ ರೋಟರಿ ಸಂಸ್ಥೆಯಿಂದ ಆದಷ್ಟು ಉಸಿರಾಟ ತೊಂದರೆ, ಕಾಯಿಲೆಯಿಂದ ಬಳಲುತ್ತಿರುವ ಆಕ್ಸಿಜನ್ ಯಂತ್ರದ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ನೀಡುತ್ತಾ ಬಂದಿದೆ ಎಂದು ತಿಳಿಸಿದರು. ಇಂದು ಹಾಸನದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ, ಪ್ರಪಂಚದಲ್ಲಿ ಎಲ್ಲೇ ಕಷ್ಟವಿದ್ರೆ ಅಲ್ಲಿ ಎಲ್ಲೆಡೆ ನಮ್ಮ ರೋಟರಿ ಸಂಸ್ಥೆಯು ವಿಶ್ವ ಶಾಂತಿಗಾಗಿ ದುಡಿಯುತ್ತದೆ. ಅದೇ ರೀತಿ ಕೃತಕ ಕೈಕಾಲು ಜೋಡಣೆ ಮತ್ತು ಆಕ್ಸಿಜನ್ ಕಿಟ್ ಉಚಿತ ವಿತರಣೆ ಇನ್ನಿತರೆ ಪ್ರಾಜೆಕ್ಟ್ಗಳನ್ನು ನಾವು ನಿರಂತರವಾಗಿ ಮಾಡುತ್ತಿದ್ದೇವೆ ಎಂದರು. ರೋಟರಿ ಸಂಸ್ಥೆಯು ಪ್ರಾರಂಭವಾಗಿ 120 ವರ್ಷವಾದ ಸಂತಸವನ್ನ ದೀಪ ಹಚ್ಚಿ ಮತ್ತು ಕೇಕ್ ಕಟ್ ಮಾಡೋ ಮುಖಾಂತರ ಸಂಭ್ರಮಾಚರಣೆ ಮಾಡಿದ್ರು. ಕೋವಿಡ್ ಸಮಯದಲ್ಲಿ ಎಷ್ಟೋ ಜನರು ಆಕ್ಸಿಜನ್ ಕಿಟ್ ಸಿಗದೆ ಸಾವನ್ನಪ್ಪಿದ್ದಾರೆ. ಆ ಸಮಯದಿಂದ ಟ್ಯಾಂಜಿ ಫೌಂಡೇಶನ್ ವತಿಯ ರೋಟರಿಯನ್ ಮೋಹನ್ ಕುಮಾರ್ ಅವರ ಚಿಂತನೆಯಂತೆ ರತ್ನನಿಧಿ ಸಂಸ್ಥೆಯ ಸಹಯೋಗದೊಂದಿಗೆ ಆದಷ್ಟು ಆಕ್ಸಿಜನ್ ಯಂತ್ರ ಅವಶ್ಯಕತೆ ಇರುವವರಿಗೆ ಉಚಿತವಾಗಿ ನೀಡುತ್ತಾ ಬಂದಿದ್ದಾರೆ. ಇಂದು ಹಾಸನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವೃದ್ಧಾಶ್ರಮಗಳ ಸದಸ್ಯರಿಗೆ ಮತ್ತು ಅವಶ್ಯಕವಾಗಿ ಬೇಕಾದ ವ್ಯಕ್ತಿಗಳಿಗೆ ಆಕ್ಸಿಜನ್ ಯಂತ್ರ ವಿತರಿಸಿ ಮಾತನಾಡಿದ ಮೋಹನ್ ಕುಮಾರ್, ಎಷ್ಟೋ ಬಡ ರೋಗಿಗಳು ಈ ಯಂತ್ರವನ್ನ ತಿಂಗಳ ಬಾಡಿಗೆಗೆ ಪಡೆದು ಉಪಯೋಗಿಸುತ್ತಿದ್ದಾರೆ. ಅಂತಹವರಿಗೆ ಈ ಕಿಟ್ ವಿತರಣೆ ಬಹಳ ಉಪಯುಕ್ತವಾಗಿದೆ ಎಂದರು. ಪಿಜಿಡಿ ರಮೇಶ್ ಅವರು ಮಾತನಾಡಿ, ರೋಟರಿ ಸಂಸ್ಥೆಯಿಂದ ಹಾಸನದಲ್ಲಿ ಇಂತಹ ಒಳ್ಳೆಯ ಸರ್ವಿಸ್ ನೀಡುತ್ತಿರುವಂತೆ ಪ್ರಪಂಚದಾದ್ಯಂತ ಎಲ್ಲಾ ರೋಟರಿ ಕ್ಲಬ್ನಿಂದ ಈ ರೀತಿ ಎಷ್ಟೋ ಒಳ್ಳೆ ಕೆಲಸಗಳನ್ನು ನಿರಂತರವಾಗಿ ನಡೆಯುತ್ತಿರುತ್ತವೆ. ಹೀಗೆ ಒಳ್ಳೆಯ ಕೆಲಸ ಮುಂದುವರಿಯಲಿ ಎಂದರು. ಡಿಜಿಎ ಪಾಲಾಕ್ಷರ್ ಅವರು ಮಾತನಾಡಿ, 120 ವರ್ಷದ ಹಿಂದೆ ಕೇವಲ 4 ಜನರಿಂದ ಶುರುವಾದ ರೋಟರಿ ಸಂಸ್ಥೆ ಈಗ 14 ಲಕ್ಷ ಸದಸ್ಯರನ್ನ ಹೊಂದಿದೆ. ಪೋಲಿಯೋ ಎಂಬ ದೊಡ್ಡ ಕಾಯಿಲೆಯನ್ನ ಪ್ರಪಂಚದಿಂದಲೇ ನಿರ್ಮೂಲನೆ ಮಾಡಲು ಸಂಸ್ಥೆಯು ಹೋರಾಡಿದೆ ಎಂದರು.
ರತ್ನನಿಧಿ ಚಾರಿಟೇಬಲ್ ಟ್ರಸ್ಟ್ನ ಶ್ರೀ ಆರ್ ವಿ ರವಿಕುಮಾರ್ ಅವರಿಗೆ ಮತ್ತು ಟ್ಯಾಂಜಿ ಫೌಂಡೇಶನ್ನ ರೋಟರಿಯನ್ ಮೋಹನ್ ಕುಮಾರ್ ಅವರಿಗೆ ಕ್ಲಬ್ನ ವತಿಯಿಂದ ಸನ್ಮಾನಿಸಲಾಯಿತು. ಡಾ ರವಿಕುಮಾರ್ ಅವರು ಅತ್ಯುತ್ತಮವಾಗಿ ಕಾರ್ಯಕ್ರಮ ನಿರೂಪಿಸಿದರು ಹಾಗೂ ಸೆಕ್ರೆಟರಿ ನಳಿನಿರವರು ಕಾರ್ಯಕ್ರಮಕ್ಕೆ ಬಂದ ಗಣ್ಯರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ವಂದನಾರ್ಪಣೆ ಸಮರ್ಪಿಸಿದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಹೆಚ್ಐಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ ಹೆಚ್ಐಎನ್ ನ್ಯೂಸ್ಗೆ ಸ್ವಾಗತ. ಇನ್ನು 15 ವರ್ಷದಲ್ಲಿ ವೈದ್ಯರಿಗೆ ಕೆಲಸವೇ ಇರೋದಿಲ್ಲ. ಆದರೆ ಎಲ್ಲಾ ಕೆಲಸವನ್ನ ರೋಬೋಟ್ಗಳು ನಿರ್ವಹಿಸುವ ಟೆಕ್ನಾಲಜಿ ಬೆಳೆಯಲಿದೆ. ಇನ್ನು ಕುಂಭಮೇಳದ ವಿಚಾರದ ಬಗ್ಗೆ ವಿಜ್ಞಾನದಲ್ಲಿ ಎಲ್ಲವುದರ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದು ತುಮಕೂರು ಧವಳಾ ಪಿಯು ಕಾಲೇಜು ಪ್ರಾಂಶುಪಾಲ ಡಾ ಎಚ್.ಎಸ್. ನಿರಂಜನಾರಾಧ್ಯ ತಿಳಿಸಿದರು. ಹಾಸನ ನಗರದ ಎಂಜಿ ರಸ್ತೆ ಬಳಿ ಇರುವ ಗಾಂಧಿ ಭವನದಲ್ಲಿ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಹಮ್ಮಿಕೊಳ್ಳಲಾಗಿದ್ದ ವಿಜ್ಞಾನ ಕಾರ್ಯಕರ್ತರ 9ನೇ ಜಿಲ್ಲಾ ಸಮ್ಮೇಳನವನ್ನು ವಿಜ್ಞಾನದ ರೀತಿ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಜಗತ್ತಿಗೆ ಮುಖ್ಯವಾಗಿ ಬೇಕಾಗಿರೋದು ಜ್ಞಾನ ವಿಜ್ಞಾನವನ್ನ ಕಲಿಯಬೇಕಾದರೆ ಪ್ರಮುಖವಾಗಿ ಮಾತೃಭಾಷೆಯಿಂದ ಮಾತ್ರ ಸಾಧ್ಯ. ಶಿಕ್ಷಣ ಕಲಿತರೆ ಹೆಚ್ಚು ಅಭಿವೃದ್ಧಿ ಕಾಣಬಹುದಾಗಿದೆ. ವಿಜ್ಞಾನವನ್ನ ಕಲೆಯ ಮೂಲಕ ಕಲಿಯಬೇಕು. ಹಾಡು, ಲಾವಣಿ, ಕಿರುನಾಟಕದ ಮೂಲಕ ಅನೇಕ ವಿಚಾರಗಳನ್ನು ತಿಳಿಸಲಾಯಿತು. ಪುಣ್ಯ ಪಡೆದು ಮುಂದಿನ ಜನ್ಮ ಅತ್ಯುತ್ತಮ ಆಗೋದಕ್ಕೆ ಎಂದು ಕುಂಭಮೇಳಕ್ಕೆ ಅನೇಕರು ಇಲ್ಲಿಂದ ಕೂಡ ಹೋದ್ರು. ಕುರಿಗಳು ಸಾರ್ ಕುರಿಗಳು ಎನ್ನೋ ಪದಗಳನ್ನ ಕೇಳಿದ್ದೇವೆ. ಆ ರೀತಿ ಒಬ್ಬರು ಹೋದಂತೆ ಎಲ್ಲರೂ ಹಿಂದೆ ಹೋದ್ರು. ಕಳೆದ 1 ವರ್ಷದಲ್ಲಿ ಆಚಾರ್ಯರು, ಗುರೂಜಿಗಳು, ಸ್ವಾಮೀಜಿಗಳು ಹೆಚ್ಚು ಪ್ರಮಾಣದಲ್ಲಿ ಕಾಣಿಸುತ್ತಿದ್ದಾರೆ. ಸಾಮೂಹಿಕ ಡಿಜಿಟಲ್ ಮಾಧ್ಯಮ ಎಂಬುದು ಜನರನ್ನ ಹೆಚ್ಚು ದಾರಿ ತಪ್ಪಿಸುತ್ತಿದೆ. 7ನೇ ಕ್ಲಾಸ್ನಿಂದ ಮೊಬೈಲ್ ಹಿಡಿದುಕೊಂಡರೆ ಬಿಇ, ಎಂಬಿಬಿಎಸ್, ಡಿಗ್ರಿ ಆಗೋವರೆಗೂ ಮೊಬೈಲ್ ಬಿಡೋದಿಲ್ಲ. ಕಲಿಕಾ ಏಕಾಗ್ರತೆ ಕೇವಲ 60 ಸೆಕೆಂಡ್ 6 ಸೆಕೆಂಡ್ಗೆ ಇಳಿಯುತ್ತಿದೆ. ಮೊದಲು 6 ನಿಮಿಷಕ್ಕಿತ್ತು ಎಂದರು. ಪ್ರತಿಯೊಬ್ಬರು ಅಕ್ಷರ ಕಲಿಯಬೇಕೆನ್ನುವ ಜನಾಂದೋಲನ ಮಾಡಲಾಯಿತು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ನಿರಂತರವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬರುತ್ತಿದೆ ಎಂದರು. ಡಾ ಎ ಸಾವಿತ್ರಿ ಅವರು ಕೆಎಸ್ ರವಿಕುಮಾರ್ ವಿರಚಿತ ಬಿಜೆವಿಎಸ್ ಪ್ರಕಟಿತ ಹವಾಮಾನ ಬದಲಾವಣೆ ಬೇಕೆ ಈ ದಿನಗಳು ಪುಸ್ತಕ ಬಿಡುಗಡೆಗೊಳಿಸಿ ನಂತರ ಮಾತನಾಡಿದರು. ಹವಾಮಾನ ವೈಪರೀತ್ಯದಿಂದ ಬದಲಾವಣೆಯಿಂದ ಸಮಸ್ಯೆಗಳು ಎದುರಾಗುತ್ತಿವೆ ಎನ್ನುವುದನ್ನು ತಿಳಿಯಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಟೀಚರ್ ಮಾಸಪತ್ರಿಕೆ ಸಂಪಾದಕ ಉದಯ್ ಗಾಂವ್ಕರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಲೂರಿನ ಉಪನ್ಯಾಸಕರು ಕೆ ರೋಹಿತ್, ಸಾಮಾಜಿಕ ಕಾರ್ಯಕರ್ತೆ ಕವಯಿತ್ರಿ ರೂಪಾ ಹಾಸನ್, ಕೃತಿಕಾರ ಕೆಎಸ್ ರವಿಕುಮಾರ್, ಬಿಜೆವಿಎಸ್ ಪ್ರಧಾನ ಕಾರ್ಯದರ್ಶಿ ಟಿಎ ಪ್ರಶಾಂತಬಾಬು, ಬಿಜೆವಿಎಸ್ ಎಚ್ಡಿ ಗುರುರಾಜ್, ಅಹಮದ್ ಹಗರೆ ಇತರರು ಉಪಸ್ಥಿತರಿದ್ದರು. ಹೆಚ್ಐಎನ್ ನ್ಯೂಸ್ ಹಾಸನ್. ಕೆಲವೊಂದು ಸಾಹಿತ್ಯ ಪುಸ್ತಕಗಳನ್ನು ಓದಿದಾಗ ಅರ್ಥ ಆಗೋದೇ ಇಲ್ಲ ಕೆಲವು ಸಲ ನಮಗೆ. ಆದ್ರೆ ಈ ವಿಜ್ಞಾನ ಇದು ಬುಕ್ ಬರೆದಿರಲ್ಲ, ಎಷ್ಟು ಸರಳವಾಗಿ ಅರ್ಥವಾಗೋ ರೀತಿಯಲ್ಲಿ ವಿಜ್ಞಾನವನ್ನು ಆಗ್ಲೇ ಸರ್ ತಮ್ಮ ಉದ್ಘಾಟನಾ ಭಾಷಣದಲ್ಲಿ ತಮ್ಮ ಆಡು ಭಾಷೆ ಅಥವಾ ತಮ್ಮ ಭಾಷೆ ಮೂಲಕ ಜ್ಞಾನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅನ್ನೋದು ಸಂಪೂರ್ಣವಾಗಿ ಅವ್ರಿಗೆ ಸಲ್ಲತ್ತೆ. ಈ ವಿಜ್ಞಾನದ ಬಗ್ಗೆ ಹೇಳಿದ್ದಾರೆ. ಶುರುವಿನಲ್ಲಿ ಅವರು ಓದುವ ಮುನ್ನ ಅಂತ ಹೇಳಿ ಕೆಲವೊಂದು ಅರ್ಥ ಆಗ್ಲಿ ಅಂತ ಹೇಳಿ ಕೆಲವು ವಿಷಯಗಳ ಬಗ್ಗೆ, ಅಂದ್ರೆ ಈ ಹವಾಮಾನ ವೈಪರೀತ್ಯದಿಂದ ಅಥವಾ ಬದಲಾವಣೆಯಿಂದ ಏನೇನು ಪ್ರಾಬ್ಲಮ್ಗಳಾಗ್ತಾ ಇದೆ ಅನ್ನೋದನ್ನ ಸಂಕ್ಷಿಪ್ತ ಕೊಳ್ಳೆ ಹೊಡೆದ್ರು, ಮಾನವ ಸಂಪತ್ತನ್ನು ಸಹ ಕೊಳ್ಳೆ ಹೊಡೆದ್ರು. ಇಲ್ಲಿ ನಿಧಾನವಾಗಿ ಎಲ್ಲೋ ಈ ಭಾರತ ಹಲವಾರು ಪುಟ್ಟ ರಾಜ್ಯಗಳ, ಹಲವಾರು ಚಕ್ರವರ್ತಿಗಳ, ಹಲವಾರು ಕೊಳ್ಳೆಗಾರರ ಒಂದು ವಿಸ್ತೃತವಾದ ಖಂಡನೆ ಆಗಿತ್ತು. ಸುಮಾರು 2,000ಕ್ಕೂ ಹೆಚ್ಚು ರಾಜರು, ಚಕ್ರವರ್ತಿಗಳು ಇಲ್ಲಿದ್ರು. ಬ್ರಿಟಿಷರು ಆಳ್ವಿಕೆಗೆ ಬಂದಾಗ ಎಲ್ಲೋ ಒಂದು ಕಡೆ ಅವೆಲ್ಲವೂ ಒಗ್ಗೂಡ್ಲಿಕ್ಕೆ ಸಾಧ್ಯ ಆಯಿತು. ದ ಬೆನಿಫಿಟ್ ಆಫ್ ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಜಿಲ್ಲೆಯ ಹಿರಿಯ ವಿತರಕರಿಗೆ ನೀಡುವ ಹಿರಿಯ ಸಾಧಕರು ಪ್ರಶಸ್ತಿಗೆ ಜಿಲ್ಲೆಯ ಪ್ರತಿ ತಾಲೂಕಿನಿಂದ ಒಬ್ಬರನ್ನ ಆಯ್ಕೆ ಮಾಡಲಾಗಿದೆ ಎಂದು ಒಕ್ಕೂಟವು ತಿಳಿಸಿದೆ. ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದಲ್ಲೇ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಪತ್ರಿಕಾ ವಿತರಕರ ಒಕ್ಕೂಟದ ಸಮ್ಮೇಳನವನ್ನು ಮಾರ್ಚ್ 2ರಂದು ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಆವರಣದಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ಪತ್ರಿಕಾ ವಿತರಕರನ್ನ ಗುರುತಿಸಿ ಹಿರಿಯ ಸಾಧಕರು ಎಂಬ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ನೆರವೇರಿಸಲಿದ್ದು, ಪ್ರಶಸ್ತಿಗೆ ಆಯ್ಕೆಗೊಂಡ ಹಾಸನದ ರಾಮಚಂದ್ರ, ಚನ್ನರಾಯಪಟ್ಟಣದ ಗುಂಡಣ್ಣ, ಹೊಳೆನರಸೀಪುರ ರಂಗಸ್ವಾಮಿ, ಅರ್ಕಲ್ಗೂಡು ಎನ್ ಅಣ್ಣಯ್ಯ, ಅರಸೀಕೆರೆ ಕೆಜಿ ವೆಂಕಟೇಶ್, ಬೇಲೂರು ಮಹಾವೀರ, ಆಲೂರು ಕೆವಿ ಕಲ್ಯಾಣಕುಮಾರ್, ಸಕಲೇಶಪುರದ ಶೇಖ್ ಅಹಮದ್ ಆಯ್ಕೆಯಾಗಿದ್ದು, ಸಮ್ಮೇಳನದಲ್ಲಿ ಪ್ರಶಸ್ತಿ ಪುರಸ್ಕೃತರ ಜೊತೆ ಕುಟುಂಬವನ್ನು ಗೌರವಿಸಲಾಗುವುದು. ಹೆಚ್ಐಎನ್ ನ್ಯೂಸ್, ಚನ್ನರಾಯಪಟ್ಟಣ.
ಚನ್ನರಾಯಪಟ್ಟಣ ತಾಲೂಕಿನ ಗ್ರಾಮಾಂತರ ಬುದ್ಧಿಜೀವಿಗಳ ಬಳಗ ವತಿಯಿಂದ ಪಟ್ಟಣದ ಸಮಾಜ ಸೇವಕ ಜಬೀವುಲ್ಲಾ ಬೇಗ್ ಅವರಿಗೆ ಮೈಸೂರಿನ ವಿಶ್ವಮಾನ್ಯ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. HCN ನ್ಯೂಸ್ ಚನ್ನರಾಯಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮಾರ್ಚ್ 8ರಂದು ರಾಷ್ಟ್ರೀಯ ಲೋಕ ಅದಾಲತ್. ಹಾಸನ ಜಿಲ್ಲೆಯಲ್ಲೂ ರಾಜ್ಯ ಸಂಧಾನಕ್ಕೆ ಅವಕಾಶ, ಸದುಪಯೋಗ ಪಡೆಯಲು ನ್ಯಾಯಾಧೀಶೆ ಹೇಮಾವತಿ ಸಲಹೆ. ಹಾಸನ ವಿವಿ ಮುಚ್ಚಬೇಡಿ, ಅಗತ್ಯ ಸೌಲಭ್ಯ ಕೊಡಿ, ದ್ವೇಷದ ರಾಜಕಾರಣಕ್ಕೆ ಜಿಲ್ಲೆಯ ಅಭಿವೃದ್ಧಿ ಸ್ಥಗಿತ. HD ರೇವಣ್ಣ ಅಸಮಾಧಾನ. ಬೇಲೂರು ತಾಲೂಕು ಪಂಚಾಯಿತಿ ಸ್ಥಳದಲ್ಲಿ ಅನಧಿಕೃತ ವ್ಯಾಪಾರ, ಪರವಾನಗಿ ಇಲ್ಲದೆ ಯಾವುದೇ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶವಿಲ್ಲ, ಎಚ್ಚರಿಕೆ ನೀಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.